ಭ್ರಷ್ಟಾಚಾರ ವಿರುದ್ಧ ಸಿಡಿದೆತ್ತಿರೋ ಅಣ್ಣಾ ಹಜಾರೆ ಹೋರಾಟ 4ನೇ ದಿನವೂ ಮುಂದುವರೆದಿದೆ. ಇತ ರಾಜ್ಯದಲ್ಲೂ ಅಣ್ಣಾಗೆ ಬೆಂಬಲಿಸಿ ಜನಾಂದೋಲನ. ರಾಜ್ಯದೆಲ್ಲೆಡೆ ಬೀದಿಗಿಳಿದಿರೋ ಜನ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ರು. ಜನಲೋಕಪಾಲ್ ಜಾರಿಗೆ ಒತ್ತಾಯಿಸಿ ತುಮಕೂರಿನಲ್ಲಿ ಯುವಕರು ರಕ್ತದಲ್ಲಿ ಪತ್ರ ಬರೆದಿದ್ದಾರೆ. ಅಣ್ಣಾ ಹೋರಾಟವನ್ನ ಚಿತ್ರಗೀತೆಯೊಂದಿಗೆ ನೋಡೋಣ ಬನ್ನಿ. बार बार हाँ बोलो यार हाँ अपनी जीत हो उनकी हार हाँ बार बार हाँ बोलो यार हाँ अपनी जीत हो उनकी हार हाँ कोई हमसे जीत न पावे चले चलो मिट जावे जो टकरावे चले चलो फल घोर अंधेरा छावे चले चलो कोई राह में ना थम जावे चले चलो. ಅವರು ಭಾನಾಮತಿ ಮಾಡೋ ಕಾರ್ಯದಲ್ಲಿ ತೊಡಗಿದ್ರು. ಆದರೆ ಅವರ ಗ್ರಹಚಾರ ನೆಟ್ಟಿಗಿರಲಿಲ್ಲ. ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದು ಸರಿಯಾಗಿ ಗೂಸಾ ತಿಂದಿದ್ದಾರೆ. ಗುಲ್ಬರ್ಗಾದ ತಾಜಾ ಸುಲ್ತಾನಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭಾನಾಮತಿಯಲ್ಲಿ ತೊಡಗಿದ್ದ ಆ ಇಬ್ಬರು ಈಗ ಪೊಲೀಸ್ ವಶದಲ್ಲಿದ್ದಾರೆ. ಈ ಇಳಿ ವಯಸ್ಸಿನಲ್ಲಿ ತನ್ನ ಪಾಡಿಗೆ ತಾನಿದ್ರೆ ಖಂಡಿತ ಈ ಥರ ಗೋಸಾ ತಿಂತಿರಲಿಲ್ಲ. ಗುಲ್ಬರ್ಗಾದ ತಾಜಾ ಸುಲ್ತಾನಪುರ ಗ್ರಾಮದ ಲಕ್ಷ್ಮಣ ತನ್ನ ಸಂಬಂಧಿಗಳಾದ ದ್ಯಾವಮ್ಮ ಜೊತೆ ಸೇರಿ ಭಾನಾಮತಿ ಕಾರ್ಯದಲ್ಲಿ ತೊಡಗಿದ್ದ. ಆಗ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಾಗ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಭಾನುಮತಿ ಸಾಮಾನು ವಸ್ತು ನಮ್ಮ ಮ್ಯಾಳಿ ಮೇಲೆ ಸಿಕ್ಕವ್ರಿ. ಸೂಜಿ ಡಬ್ಬಣ ನಿಂಬಿಕಾಯಿ ಟೆಂಗ ನನ್ನ ಕೈಯಾರ ನಾನೇ ಒಯ್ದು ಉರಿ ಹಚ್ಚಿ ಸುಟ್ಟಿನ್ರಿ ಸರ. ಆಮೇಲೆ ಅಲ್ಲಿ ನೋಡಿದೇವೆ ನಮ್ಮ ಅಣ್ಣನ ಪ್ಯಾಂಟ್ ಇತ್ರಿ. ಆ ಪ್ಯಾಂಟ್ ಸಂಗಮ್ ಟಾಕೀಸ್ ಬಾಜು ಸ್ಟೋರ್ ಅಲ್ಲಿ ತಂದಿದ್ದಿತ್ರಿ. ನಾನೇ ತಂದಿದ್ ಪ್ಯಾಂಟ್ ರೀ.
ಆ ಪ್ಯಾಂಟ್ ಸಿಕ್ಕತ್ರಿ. ನಮ್ಮ ಅಪ್ಪರು ತೊಟ್ಕೊಂಬ ಬನೀನ್ ಇತ್ರಿ, ಆ ಬನೀನ್ ಸಿಕ್ಕತ್ರಿ. 2 ಬಟ್ಟೆ ಕೊಂಡ್ಬಿಟ್ರಿ ನಮ್ಗೆ. ಲಕ್ಷ್ಮಣ ಮತ್ತು ದ್ಯಾವಮ್ಮ ಗ್ರಾಮದ ಕೋಣೆಯೊಂದರಲ್ಲಿ ಭಾನಾಮತಿ ಪ್ರಯೋಗಗಳನ್ನು ಮಾಡಲು ಸಿದ್ಧತೆ ನಡೆಸುತ್ತಿದ್ದಾಗ ಗ್ರಾಮಸ್ಥರು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಅವರ ಮನೆಯಲ್ಲಿ ಗ್ರಾಮಸ್ಥರ 10 ಹಳೆಯ ಬಟ್ಟೆಗಳು ಪತ್ತೆಯಾಗಿವೆ. ಜೊತೆಗೆ ನಿಂಬೆಹಣ್ಣು, ಹೂತಿಟ್ಟ ಗೊಂಬೆ, ಸೂಜಿ ಇನ್ನಿತರ ಸಂಶಯಾಸ್ಪದ ವಸ್ತುಗಳು ದೊರೆತಿವೆ. ಎರಡೂವರೆ ದಿನ ಅದೇ ಹಿಂಗೆ ಆರಾಮ ಇರ್ತಿದಿಲ್ಲ. ಹುಣ್ಣಿಮೆ ಅಮಾಸೆ ಬರೋಣ ಮಕ್ಕಳವ್ರ ಮನ್ಯಾಗ ಮತ್ತು ತಾನೇ ಕಾಲ್ಸೇಳ ತಾನೇ ಹೇಳಂಬ. ದವಾಖಾನಿಗೆ ಹೋದ್ರೆ ಏನೋ ರಿಪೋರ್ಟ್ ಇಲ್ರಿ. ಇವತ್ತು ಸಿಕ್ಕಾವ್ ನೋಡ್ರಿ. ನಮ್ಮ ಮನೆಯವ್ರು ಬಂದಿನ ಸಿಕ್ಕಾದ್ರಿ. ನಮ್ಮ ಮಗನ ಪ್ಯಾಂಟ್ ಸಿಕ್ಕಾದ್ರಿ. ತೀರ್ಕೊಂಡು ಏನ್ ಮಾಡ್ಯಾರ ನೋಡ್ರಿ. ಈಗ ಎಲ್ಲರೂ ಹೋಗಿ ನೋಡೋಣ. ಅವು ಬಂದಾವ ನೋಡಿ ಗಂಟೆ ನಾನು ಅವ್ರ ಬಳಿ ಇಂಥ ಬುಕ್ ಅದ್ರಿ ಸರ್. ಇಂಥ ಬುಕ್ ಒಂದಷ್ಟು ಬುಕ್ ಅದ ಸರ. ಅಂದ್ರೆ ಆ ಬುಕ್ಕಿನಿಂದ ಏನೇನು ಮಾಡಕತ್ತಾರ ಅವ್ರಿಗೆ ಬಿಟ್ಟು ನೀವು ಇನ್ಕ್ವೈರಿ ಮಾಡೋರು ನಿಮಗೆ ಬಿಟ್ಟು. ಹಾಂ ಸರ್. ಭಾನಾಮತಿ ಇಬ್ಬರಿಗೂ ಗ್ರಾಮಸ್ಥರು ಚೆನ್ನಾಗಿ ಥಳಿಸಿ ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದೆ. ಅದೇನೇ ಇರಲಿ, ಭಾನಾಮತಿ ಪ್ರಯೋಗಗಳು ಮತ್ತೊಬ್ಬರ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಆದರೆ ಈ ಪ್ರಯೋಗ ಮಾಡುತ್ತಿದ್ದವರ ಮೇಲಂತೂ ಭರ್ಜರಿ ಪರಿಣಾಮ ಬೀರಿದೆ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7, ಗುಲ್ಬರ್ಗಾ.